ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ರೋಸ್ ಫ್ಲವರ್ದು ಕ್ರಾಕೆಟ್ ಬಾರ್ಡರ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಯಾಕೆ ಅಂದರೆ ಇದು ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನು. ಈಗಾಗಲೇ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಇದೇ ಒಂದು ವಿಡಿಯೋದು ಒಂದು ಶಾರ್ಟ್ಸನ್ನು ನಾನು AI ಬಳಸಿ ಹಾಕಿದ್ದೆ. ತುಂಬಾ ವೈರಲ್ ಆಗಿದೆ ಅದು. ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ AI ಇಷ್ಟ ಆಗುತ್ತೆ, ಕೆಲವರಿಗೆ AI ಇಷ್ಟ ಆಗಲ್ಲ. ಯಾರಿಗೆಲ್ಲ AI ಇಷ್ಟ ಆಗಲ್ಲ ಸ್ಕಿಪ್ ಮಾಡಿ ವಿಡಿಯೋನ, ಪರವಾಗಿಲ್ಲ. ಆದರೆ ಯಾರಿಗೆಲ್ಲ ಇಷ್ಟ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ AI ತುಂಬಾ ಟ್ರೆಂಡಿಂಗಲ್ಲಿರೋದ್ರಿಂದ ನಾವು ಕೂಡ ಅಪ್ಡೇಟ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನಾನು ಫುಲ್ ಒರಿಜಿನಲ್ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರದ್ದೇ ಒಂದು AI ಶಾರ್ಟ್ಸನ್ನು ನಾನು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೀನಿ. ಸೊ ಎರಡೂ ಕಡೆಯೂ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆದ ಈ ವಿಡಿಯೋನ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಮತ್ತೆ ನಾನು ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಈ ಡಿಸೈನ್ಗೆ ನಾವು ಫಸ್ಟು ರೋಸ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ, ಪ್ಲಸ್ ರೋಸ್ ಜೊತೆಗೆ ಲೀವ್ಸ್ನ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಆ ರೋಸನ್ನು ಬಳಸಿ ಹೇಗೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಥರ ಒಂದು ರೋಸ್ಗಳನ್ನ ರೋಸ್ ವಿತ್ ಲೀವ್ಸ್ ಇರೋದನ್ನು ಒಂದು ಮೋಟಿವ್ಸ್ನ ಫಸ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಸ್ಯಾರಿಗೆ ಇದು ಅಪ್ರಾಕ್ಸಿಮೇಟಾಗಿ ಒಂದು 20ರಿಂದ 25 ಬೇಕಾಗುತ್ತೆ. ಸೊ ಫಸ್ಟು ಇದನ್ನು ರೆಡಿ ಮಾಡಿಕೊಂಡು ಆಮೇಲೆ ನಾವು ವರ್ಕನ್ನು ಶುರು ಮಾಡೋಣ. ಈಗ ನಾನಿಲ್ಲಿ 3 ಸೈಜಲ್ಲಿ ರೋಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಇದು ಬಂದು 4 ಎಳೆ ದಾರದಿಂದ ಮಾಡಿರೋ ಅಂಥ ರೋಸು, ಇದು ಬಂದು 5 ಎಳೆ ದಾರದಿಂದ ಮಾಡಿರೋ ಅಂಥ ರೋಸು. ಸ್ವಲ್ಪ ತಿಕ್ಕಾಗಿ ಬೇಕು ಅನ್ನೋರು 6 ಎಳೆನ ಯೂಸ್ ಮಾಡಿ ಕೂಡ ನೀವು ರೋಸ್ನ ಮಾಡ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೋಸ್ನ ಮಾಡ್ಕೋಬೋದು. ಆದರೆ ರೋಸ್ನ ಕ್ರೋಶ ಹಾಕೋ ರೀತಿ ಒಂದೇ ಥರ ಇರುತ್ತೆ, ಬರೀ ಎಳೆಗಳು ಮಾತ್ರ, ದಾರದ ಎಳೆಗಳು ಮಾತ್ರ ಇದರಲ್ಲಿ ಚೇಂಜ್ ಆಗಿರುತ್ತೆ. ಸೊ ಇವಾಗ ನಾನು 4 ಎಳೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಬರುತ್ತೆ. ಬಟ್ ಆದರೆ ಇವಾಗ ನಿಮಗೆ 4 ಎಳೆ ತೋರಿಸೋದ್ರಿಂದ ತುಂಬ ತೆಳು ಅನಿಸುತ್ತೆ. ನಾನು ನಿಮಗೆ 6 ಎಳೆಯಲ್ಲಿ ಹೇಗೆ ಈ ಥರ ರೋಸ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ರೋಸ್ ಸಪ್ರೇಟಾಗಿ ಹಾಕೋಬೇಕು, ಲೀವ್ ಸಪ್ರೇಟಾಗಿ ಹಾಕೋಬೇಕು. ಈಗ ನಾನು ಫಸ್ಟು ರೋಸ್ ಹೆಂಗೆ ಹಾಕೋದು, ಲೀವ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇದಕ್ಕೆ ನಿಮಗೆ ಡೆಮೋ ತೋರ್ಸೋಕ್ಕೆ ಅಂತ 6 ಎಳೆಯಿಂದ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಬರುತ್ತೆ, ನಿಮಗೆ ಸ್ಟಿಚಸ್ಸು ಕ್ಲಿಯರಾಗಿ ಕಾಣಿಸುತ್ತೆ ಅಂತ 6 ಎಳೆನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ರೆಗ್ಯುಲರಾಗಿ ನಾನು 4 ಎಳೆ ದಾರನ ಬಳಸಿ ಈ ಥರ ರೋಸನ್ನು ಮಾಡ್ತೀನಿ. ಸೊ ಈಗ ರೋಸ್ನ ಹೇಗೆ ಹಾಕೋದು ಅಂತ ನೋಡೋಣ. 6 ಎಳೆ ಥ್ರೆಡ್ಡನ್ನು ನಾನು ಬಳಸ್ತಾ ಇರೋದ್ರಿಂದ ನಾನು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ನೀವು 4 ಎಳೆ ಥ್ರೆಡ್ಡಲ್ಲಿ ರೋಸನ್ನ ಹಾಕೋದಾದರೆ ನೀಡಲ್ ನಂಬರ್ 10 ಯೂಸ್ ಮಾಡ್ಬೋದು. ಮೊದಲಿಗೆ ಕ್ರೋಶನ ದಾರದ ಮೇಲೆ ಇಟ್ಟು ಈ ಥರ ರಿವರ್ಸ್ ಸೈಡ್ಗೆ ತೊಗೊಂಡು ಹೋಗಿ ಒಂದು ರೌಂಡನ್ನು ಹಾಕ್ಕೊಂಡು ಬಂದು ಈ ಥರ ಹಿಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಇದ್ರ ಒಳಗಡೆ ನಾವು ದಾರನ ಪಾಸ್ ಮಾಡಿಕೊಂಡಾಗ ಒಂದು ನಾಟ್ ಆಗುತ್ತೆ. ಸೊ ಈ ರೀತಿ ಫಸ್ಟು ಒಂದು ನಾಟನ್ನು ಹಾಕೋಬೇಕು. ಈಗ ಇದಕ್ಕೆ ಚೈನ್ಸ್ಗಳನ್ನ ಹಾಕೋತಾ ಹೋಗಬೇಕಾಗತ್ತೆ. ನೀಡಿಲ್ನ ದಾರಕ್ಕೆ ಸುತ್ತಕೊಂಡು ಈ ರಿಂಗ್ ಒಳಗಡೆ ಪಾಸ್ ಮಾಡಿಕೊಂಡ್ರೆ ಇದು ಒಂದು ಚೈನ್ ಆಯಿತು. ಸೊ ಇದೇ ರೀತಿ ನಾನು 32 ಚೈನ್ಗಳನ್ನ ಹಾಕೋತೀನಿ, 32 ಚೈನ್ಸ್ನ ಹಾಕೋತೀನಿ. ಆಮೇಲೆ ಈ ಚೈನ್ಗಳನ್ನ ಹಾಕೋಬೇಕಾದ್ರೆ ತುಂಬ ಟೈಟಾಗಿ ಹಾಕೋಬಾರ್ದು, ಲೂಸಾಗಿ ಹಾಕೋತಾ ಹೋಗಬೇಕು. 27, 28, 29, 30, 31, 32. ಸೊ ಈಗ ನಾನಿಲ್ಲಿ 32 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈ ರಿಂಗ್ ಇರುತ್ತಲ್ಲ, ರಿಂಗ್ ಪಕ್ಕ ಇರೋ ಸ್ಟಿಚ್ಚನ್ನು ಸ್ಕಿಪ್ ಮಾಡಿಬಿಟ್ಟು ಅದ್ರ ಪಕ್ಕ ಇರೋ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ನೀಡಿಲ್ ಮೇಲೆ 2 ಥ್ರೆಡ್ ಇರುತ್ತೆ, 2 ಲೂಪ್ ಇರುತ್ತೆ, 2 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆ ಮತ್ತೆ ತೋರಿಸ್ತೀನಿ. ಈಗ 3rd ಚೈನ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಸೇರಿ ಲಾಕ್ ಮಾಡ್ಕೋತೀನಿ. ಸೊ 3 ಸಿಂಗಲ್ ಕ್ರೋಶೆ ಆಯಿತು. ಸೊ ಇದೇ ರೀತಿ ನಾನು 32 ಸ್ಟಿಚಸ್ಗೂ ಕೂಡ ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀನಿ. ಒಂದು ಚೈನ್ನ ನಾವಿಲ್ಲಿ ಸ್ಕಿಪ್ ಮಾಡಿರೋದ್ರಿಂದ ಸೊ 31 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳೋಣ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಫುಲ್ಲು 31 ಚೈನ್ಸ್ಗೂ ಕೂಡ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಇದು 31 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ 31 ಸಿಂಗಲ್ ಕ್ರೋಶೆನ ಹಾಕೊಂಡ್ಮೇಲೆ ಈಗ ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ
2 ಚೈನನ್ನು ಹಾಕೋತಾ ಇದ್ದೀನಿ. 1 2 ಈ 2 ಚೈನನ್ನು ಹಾಕೊಂಡ್ಮೇಲೆ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಫಸ್ಟ್ ಚೈನ್ ಸ್ಟಿಚ್ ಏನಿರುತ್ತೆ ಈ ಫಸ್ಟ್ ಚೈನ್ ಸ್ಟಿಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ, ಇನ್ನೆರಡು ಲೂಪ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇವಾಗ ಇದನ್ನು 2 ಡಬಲ್ ಕ್ರೋಶೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. 2 ಚೈನ್ ಹಾಕಿರೋದು ಕೂಡ ಒಂದು ಡಬಲ್ ಕ್ರೋಶೆ, ಪಕ್ಕದಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ. ಸೊ 2 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಈಗ ನೆಕ್ಸ್ಟು 2 ಚೈನನ್ನು ಹಾಕೋತೀನಿ. 2 ಚೈನನ್ನು ಹಾಕೊಂಡ್ಮೇಲೆ ಮತ್ತೆ ನೀಡಿಲ್ ಮೇಲೆ ದಾರನ ಸುತ್ತಕೊಂಡು ಈಗ ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಫಸ್ಟ್ ಚೈನಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಸ್ಟಿಚ್ ಒಳಗಡೆ ನೀಡಿಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡಿ 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಅದೇ ಸೇಮ್ ಫಸ್ಟ್ ಸ್ಟಿಚ್ ಒಳಗಡೆನೇ ನೀಡಿಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ಪೆಟಲ್ ಬರುತ್ತೆ. ಮತ್ತು ಈಗ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈಗ ಇಲ್ಲಿ 1 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 3rd ಸ್ಟಿಚ್ಚಾಗಿ ನಾವು ವರ್ಕ್ ಮಾಡ್ಕೋಬೇಕು. ಸೊ ಈಗ 3rd ಸ್ಟಿಚ್ಚಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ, ಮತ್ತು ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ, 1 ಡಬಲ್ ಕ್ರೋಶೆ. ಮತ್ತು ನೀಡಿಲ್ ಮೇಲೆ ದಾರನ ತಗೊಂಡು ಸೇಮ್ ಸ್ಟಿಚ್ಚಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕು ಮತ್ತು ಇನ್ನೆರಡು ಲೂಪನ್ನ ಒಂದು ಸರಿ ಲಾಕು. ಸೊ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡ್ಮೇಲೆ 2 ಚೈನನ್ನು ಹಾಕೋತೀನಿ. ಮತ್ತೆ ನೀಡಿಲ್ ಮೇಲೆ ದಾರನ ತಗೊಂಡು ಸೇಮ್ ಸ್ಟಿಚ್ಚಲ್ಲೇ ನಾವು ಮತ್ತೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ 1 ಚೈನಲ್ಲಿ 2 ಸರಿ ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಮತ್ತೆ ಹೇಳ್ತೀನಿ. ಸೊ ಇಲ್ಲಿ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ಒಂದೇ ಚೈನಲ್ಲೇ ವರ್ಕ್ ಮಾಡ್ಕೋಬೇಕು. ಇದೇ ರೀತಿ ನಾವು ಫುಲ್ಲು 32 ಸ್ಟಿಚಸ್ ಏನು ಹಾಕ್ಕೊಂಡಿದ್ದೀವಿ ಅದಕ್ಕೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿಗೆ ಈ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈ ಸ್ಟೆಪ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಡಿಸೈನು. ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ನಾವು ಇಲ್ಲಿ ಎಂಡ್ ಮಾಡಿರ್ತೀವಲ್ವ, ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇದಕ್ಕೆ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ಕೋತೀನಿ. ಒಂದು ಸರಿ ದಾರನ ಸುತ್ತಕೊಂಡು ಈಗ ಇಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ ನಾವು ಇಲ್ಲಿ 2 ಚೈನ್ಸ್ನ ವರ್ಕ್ ಮಾಡಿರ್ತೀವಲ್ವಾ, ಸೊ ಅಲ್ಲಿ ನಾವು ಇವಾಗ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 2 ಚೈನ್ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಈಗ 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ 1 ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ನಾವು 7 ಡಬಲ್ ಕ್ರೋಶೆನ ಈ 2 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ 1 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ, 6 ಡಬಲ್ ಕ್ರೋಶೆ, 7 ಡಬಲ್ ಕ್ರೋಶೆ. ಈ ಥರ 7 ಸರಿ ಡಬಲ್ ಕ್ರೋಶೆನ ಮಾಡ್ಕೊಂಡ್ಮೇಲೆ ಇಲ್ಲಿ ಗ್ಯಾಪ್ ಇರುತ್ತೆ, 2 ಡಬಲ್ ಕ್ರೋಶೆ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ನೋಡಿ. ಈ ಗ್ಯಾಪಲ್ಲಿ ನೀಡನ್ನ ಒಂದು ಸರಿ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕತ್ತೆ. ಎಳ್ಕೊಂಡು ಬಂದು ಈಗಾಗಲೇ ಇಲ್ಲಿ ನೀಡಲ್ ಮೇಲೆ ಥ್ರೆಡ್ ಇರುತ್ತಲ್ಲ ಅದ್ರ ಒಳಗಡೆನೆ ಪಾಸ್ ಮಾಡ್ಕೋಬೇಕು ಅಷ್ಟೇ. ಇದು ಸ್ಲಿಪ್ ಸ್ಟಿಚ್. ಈಗ 2 ಡಬಲ್ ಕ್ರೋಶೆ ಮಧ್ಯ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಮತ್ತೆ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕು ಇನ್ನೆರಡು ಲೂಪನ್ನ ಒಂದು ಸರಿ ಲಾಕು, 1 ಡಬಲ್ ಕ್ರೋಶೆ ಆಯಿತು. ಇದೇ ರೀತಿ ನಾನು ಸೇಮ್ 2 ಚೈನ್ ಗ್ಯಾಪಲ್ಲಿ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಫೈನಲಿ ಡಿಸೈನು ಈ ಥರ ರೆಡಿ ಆಗುತ್ತೆ. ಬ್ಯೂಟಿಫುಲ್ ಪೆಟಲ್ಸು ಫಾರ್ಮ್ ಆಗುತ್ತೆ. ಸೊ ಫುಲ್ ನಾವೇನು 32 ಚೈನ್ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಡಿಸೈನ್ ವರ್ಕ್ ಮಾಡ್ಕೊಂಡಿದ್ವಲ್ವ ಅದಕ್ಕೆಲ್ಲ ನಾವು 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡು ಬಂದಾಗ ಈ ಥರ ಬರುತ್ತೆ. ಬ್ಯೂಟಿಫುಲ್ ಆಗಿರುವಂಥ ಪೆಟಲ್ಸು ರೆಡಿ ಆಗುತ್ತೆ. ಸೊ ಈಗ 7 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡ್ಮೇಲೆ ಈಗ ನಾನಿಲ್ಲಿ 3 ಚೈನ್ಸು ಎಕ್ಸ್ಟ್ರಾ ಹಾಕೋತೀನಿ. ಸೊ ಈ ಥರ 3 ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಬೇಸ್ ಸ್ಟಿಚ್ ಇರುತ್ತಲ್ವ, ಇಲ್ಲಿ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಇದ್ರ ಪಕ್ಕ ಒಂದಿರೋವಂಥ ಸ್ಟಿಚ್ಚಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ
ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಜೊತೆಗೆ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಈಗ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ದಾರನ ಎಳ್ಕೊಳ್ಳೋಣ. ಈಗ ಇದು ಒಂದು ನಾಟ್ ಹಾಕ್ಕೊಂಬಿಡೋಣ. ಈಗ ಇಲ್ಲಿ ನಾವು ಎಂಡ್ ಮಾಡಿರೋ ಅಂಥ 2 ಥ್ರೆಡ್ ಇರುತ್ತಲ್ಲ, ಇದಕ್ಕೆ ಒಂದು ನಾಟ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋಣ, ಫಿನಿಷ್ ಮಾಡ್ಕೊಳ್ಳೋಣ ಇದನ್ನು. ಸೊ ಇದನ್ನು ಒಂದು ನಾಟ್ ಹಾಕೋತೀನಿ. ಈಗ ನೆಕ್ಸ್ಟ್ ಇದನ್ನು ರೋಸ್ನ ಹೇಗೆ ಮಾಡೋದು ಅಂತಂದರೆ, ಈ ಎಡ್ಜಲ್ಲಿ ಫಸ್ಟ್ ಪೆಟಲ್ ಇರುತ್ತಲ್ಲ, ಸೊ ಫಸ್ಟ್ ಪೆಟಲ್ಗೆ ನಾವು ಒಂಚೂರು ಈ ಎಡ್ಜಲ್ಲಿ ಗಮ್ ಪೇಸ್ಟ್ನ ಮಾಡ್ಕೊಳ್ಳೋಣ. ಒಂದೇ ಒಂದು ಡ್ರಾಪ್ ಗಮ್ಮನ್ನು ಹಾಕಿ ಒಂದು ಫೋಲ್ಡ್ ಕೊಡಬೇಕಾಗುತ್ತೆ. ಫಸ್ಟ್ ಪೆಟಲ್ಗೆ ಅದು ಬಡ್ ಥರ ಬರಬೇಕಲ್ವಾ, ರೋಸ್ ಮುದುರ್ಕೊಂಡಿರೋ ಟೆಕ್ಸ್ಚರ್ ಬರಬೇಕಂದ್ರೆ ಜಸ್ಟ್ ಇದನ್ನು ಒಂದು ಸಾರಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಇದ್ರ ಮೇಲೆ ಗಮ್ ಹಾಕ್ಕೊಳ್ಳೋಣ. ಒಂಚೂರು ಎಡ್ಜಸಲ್ಲಿ ನಾವು ಈ ಎಡ್ಜ್ ಏನಿರುತ್ತೆ ಸ್ವಲ್ಪನೇ ಗಮ್ ಹಾಕೋತಾ ರೋಲ್ ಮಾಡ್ತಾ ಬರಬೇಕಾಗತ್ತೆ. ಈಗ ಇದನ್ನು ರೋಲ್ ಮಾಡ್ಕೋತೀನಿ ಈ ಥರ. ಸೊ ಇಲ್ಲಿ ನಾವು ಗಮ್ ಹಾಕಿರೋದು ನೋಡಿ, ಈ ಥರ ಬಡ್ ಥರ ಬರುತ್ತೆ, ಅಂದರೆ ರೋಸ್ ಒಳಗಡೆ ಇರುತ್ತಲ್ಲ ಆ ಥರ ಬರುತ್ತೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ನಾವು ಎಡ್ಜ್ಗೆ ಗಮ್ ಹಾಕೋತಾ ರೋಲ್ ಮಾಡಬೇಕಾಗತ್ತೆ. ಸ್ವಲ್ಪನೇ ಗಮ್ ಹಾಕೋತಾ ಇದನ್ನು ಹೀಗೆ ಸುತ್ಕೋತಾ ಬರಬೇಕು ನೋಡಿ, ಈ ಥರ ರೋಸ್ ಪೆಟಲ್ ಫಾರ್ಮ್ ಆಗುತ್ತೆ. ಸೊ ಇದು ಹಾಕಿದ್ಮೇಲೆ ಮತ್ತೆ ಈಗ ಗಮ್ನ ಹಾಕ್ಕೊಳ್ಳೋಣ. ಮಧ್ಯೆ ಸುತ್ತಾ ಸ್ವಲ್ಪನೇ ಗಮ್ನ ಹಾಕೋಬೇಕು. ಈ ಥರ ರೋಲ್ ಮಾಡ್ತಾ ಬರಬೇಕು. ನೀವು ಯಾವ ಸೈಜಲ್ಲಾದರೂ ಎಷ್ಟು ದೊಡ್ಡ ಫ್ಲವರ್ ಬೇಕಾದರೂ ಮಾಡ್ಕೋಬೋದು, ಬಟ್ 32 ಸ್ಟಿಚಸಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸಾಕು. ಇಲ್ಲಿ ಕೂಡ ನಾವು ಸ್ವಲ್ಪ ಗಮನ ಹಾಕಿ ಸ್ಟಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ಈ ರೀತಿಯಾಗಿ ಒಂದು ರೋಸ್ ರೆಡಿ ಆಗುತ್ತೆ. ಸೊ ಈಗ ಸೆಂಟ್ರಲ್ಲಿ ಒಂಚೂರು ಗಮ್ಮನ್ನು ಹಾಕಿ, ಸೊ ಈ ಸೆಂಟ್ರಲ್ಲಿ ಸ್ವಲ್ಪ ಗಮ್ ಹಾಕಿ ಈ ರೀತಿಯಾಗಿ ಒಂದು ಬೀಡನ್ನ ಹಾಕುತ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಈ ರೋಸ್ಗೆ ಇದೇ ಥರ ಒಂದು ಲೀಫನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಲೀಫನ್ನು ರೆಡಿ ಮಾಡೋಕ್ಕೂ ಕೂಡ ನಾನು 6 ಎಳೆ ದಾರ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ನೀಡಲ್ ನಂಬರ್ 9 ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ದಾರದ ಎಡ್ಜ್ಗೆ ಒಂದು ನಾಟನ್ನು ಹಾಕ್ಕೊಂಡು ಈ ಥರ ಥ್ರೆಡ್ಡನ್ನು ಹಿಡ್ಕೊಂಡು ಇದನ್ನು ಒಂದು ಫಿಂಗರ್ಗೆ ಈ ಥರ ಸುತ್ಕೋತೀನಿ. ಸೊ ಇಲ್ಲಿ ಸ್ವಲ್ಪ ಉದ್ದ ದಾರನೇ ಇಟ್ಕೊಂಡಿರಬೇಕು. ಸೊ ಈಗ ಇದನ್ನು ಒಂದು ಫಿಂಗರ್ಗೆ ಸುತ್ತಕೊಂಡು ಈ ಫಿಂಗರ್ ಒಳಗಿಂದ ನೀಡಲ್ನ ತಗೊಂಡು ದಾರನ ಎಳ್ಕೊಂಡು ಬರೋಣ. ಈ ರೀತಿಯಾಗಿ ದಾರನ ಎಳ್ಕೊಂಡು ಬಂದಮೇಲೆ ಫಸ್ಟ್ ಈ ಥರ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟ್ ಈಗ ಈ ರಿಂಗ್ ಒಂದು ಫಾರ್ಮ್ ಆಗಿರುತ್ತೆ. ಈ ರಿಂಗ್ಗೆ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಹೋಗಬೇಕಾಗುತ್ತೆ. ಸೊ ಸ್ಲಿಪ್ ಸ್ಟಿಚ್ಚನ್ನು ಹಾಕೊಂಡ್ಮೇಲೆ ಅದೇ ದೊಡ್ಡ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬರ್ತೀನಿ. ಈಗ ನೀಡಲ್ ಮೇಲೆ 2 ಲೂಪ್ಸ್ ಇರುತ್ತೆ, 2 ಲೂಪ್ಸ್ನು ಲಾಕ್ ಮಾಡ್ಕೊತೀನಿ. 1 ಸಿಂಗಲ್ ಕ್ರೋಶೆ ಆಯಿತು. ಸೊ 8 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಥ್ರೆಡ್ ಇರುತ್ತಲ್ಲ, ನಾಟ್ ಹಾಕಿರೋ ಥ್ರೆಡ್ ಇರುತ್ತಲ್ಲ, ಈ ನಾಟ್ ಹಾಕಿರೋ ಥ್ರೆಡ್ಡನ್ನು ನಿಧಾನವಾಗಿ ಎಳ್ಕೊಳ್ಳೋಣ. ಎಳ್ಕೊಂಡ್ರೆ ಒಂದು ಬಟನ್ ಥರ ಬರುತ್ತೆ. ಈ ಥರ ಫಸ್ಟ್ ಸ್ಟಿಚ್ ಒಳಗಡೆ ನೀಡಲ್ನ ಹಾಕ್ಕೊಂಡು ದಾರನ ಎಳ್ಕೊಂಡು ಬಂದು ಈಗ ಇದಕ್ಕೆ ಒಂದು ಸ್ಲಿಪ್ ಸ್ಟಿಚ್ಚು, ಅಂದರೆ ಇವಾಗಲೇ ನೀಡಲ್ ಮೇಲೆ ಇರುವಂಥ ರಿಂಗ್ ಒಳಗಡೆ ಈ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋಣ. ಸೊ ಇದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಸೊ ಈ ರೀತಿ ಒಂದು ಸರ್ಕಲ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಈಗ ನಾವು ಒಂದೊಂದು ಸಿಂಗಲ್ ಕ್ರೋಶೆಗೂ ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಇರೋವಂಥ ಚೈನ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋದು, ಇದು ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 3 ಸ್ಟಿಚ್ಚನ್ನು ಕೂಡ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ, ಇದು ಹಾಫ್ ಡಬಲ್ ಕ್ರೋಶೆ. ಸೊ ಇದೇ ರೀತಿ ನಾನು ಫುಲ್ಲು ಒಂದು ಸರ್ಕಲ್ಲು ವರ್ಕ್ ಮಾಡ್ಕೋತೀನಿ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಸ್ಟಾರ್ಟಿಂಗ್ ಸ್ಟಿಚ್ ಬಂದಿರ್ತೀವಲ್ವ, ಇಲ್ಲಿ ಕೂಡ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕೊಂಬಿಡೋಣ. ನೆಕ್ಸ್ಟ್ ಈಗ ನಾನು ನೆಕ್ಸ್ಟ್ ಇರುವಂಥ ಸ್ಟಿಚ್ಚಲ್ಲಿ ಎರಡು ಸಾರಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ. ಸೊ 2 ಸಾರಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡ್ಮೇಲೆ ನಾನು 7 ಚೈನನ್ನು ಹಾಕೋತೀನಿ. 1 2 3 4 5 6 7. ಈಗ ಫಸ್ಟ್ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಒಂದು ಸರಿ ನೀಡನ್ನು ಇನ್ಸರ್ಟ್ ಮಾಡಿ
ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ. ಮತ್ತು ಈಗ ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ರಿವರ್ಸ್ ಸೈಡಲ್ಲಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು 7 ಚೈನ್ನ ಹಾಕ್ಕೊಂಡಿರ್ತೀವಲ್ವ, 6 ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ 6 ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡಿದ್ಮೇಲೆ ನಾವು ಈ ಮೇನ್ ರಿಂಗ್ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಹಾಕಿ. ಈ ಥರ ಲಾಕ್ ಮಾಡಿದ ಮೇಲೆ ನೋಡಿ ಸ್ವಲ್ಪ ಟರ್ನ್ ಮಾಡ್ಕೋಬೇಕಾಗತ್ತೆ. ಈ ದೊಡ್ಡ ಥ್ರೆಡ್ ಏನಿರುತ್ತೆ ಇದು ಬ್ಯಾಕ್ ಸೈಡ್ಗೆ ತೊಗೊಂಬರಬೇಕು. ನೀಡಲ್ ಮೇಲಿರೋ ಥ್ರೆಡ್ಡನ್ನು ಈ ಕಡೆಗೆ ಮೂವ್ ಮಾಡ್ಕೋಬೇಕು. ಸೊ ಈ ಕಡೆಗೆ ಸ್ವಲ್ಪ ಶಿಫ್ಟ್ ಮಾಡ್ದಂಗೆ ಮಾಡಿ ಈ ನಾವು ಕ್ರಾಕೆಟ್ ಏನು ಹಾಕ್ಕೊಂಡಿರ್ತೀವಿ ಅದು ಸೆಂಟರಲ್ಲಿ ಬರಬೇಕು. ರಿಂಗ್ ಇರುತ್ತಲ್ಲ ಇದನ್ನು ಈ ಕಡೆಗೆ ತೊಗೊಂಬಂದು ಇಲ್ಲಿ ಒಂದು ಸರಿ ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಆವಾಗ ಲೀಫು ಕರೆಕ್ಟ್ ಶೇಪಲ್ಲಿ ಬರುತ್ತೆ. ಈ ಥರ ಒಂದು ಮಾಡಿಕೊಂಡು ನೆಕ್ಸ್ಟ್ ಈಗ ಇರೋ ಫಸ್ಟ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಈಗ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ನೀಡಿನ ಮೇಲೆ ದಾರ ಸುತ್ತಕೊಂಡು ಥರ್ಡ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನಿಮ್ಮ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡೋಣ. ಸೊ ಇದು 1 ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಿನ ಮೇಲೆ ದಾರ ಸುತ್ತಕೊಂಡು 4th ಸ್ಟಿಚ್ಚಲ್ಲೂ ಕೂಡ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ದಾರಾನ ಸುತ್ತಕೊಂಡು 2 ಲೂಪನ್ನ ಒಂದು ಸರಿ ಲಾಕು, ಇನ್ನೆರಡು ಲೂಪನ್ನ ಒಂದು ಸರಿ ಲಾಕು. ಈಗ 5th ಸ್ಟಿಚ್ಗೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು 5th ಸ್ಟಿಚ್ಚಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಈಗ 3 ಲೂಪನ್ನು ಕೂಡ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದು ಹಾಫ್ ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಲಾಸ್ಟ್ 6th ಸ್ಟಿಚ್ ಏನಿರುತ್ತೆ ಅದ್ರ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ಬರೀ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಈಗ ಸೆಂಟರಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಾ, ಇಲ್ಲಿ ಒಂದು ರಿಂಗ್ ಇರುತ್ತೆ, ನಾವು ಟರ್ನ್ ಮಾಡಿರ್ತೀವಲ್ವ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡಿಕೊಂಡು ಈಗ ನೆಕ್ಸ್ಟ್ 3 ಚೈನ್ಸ್ನ ಹಾಕೋತೀನಿ. ಪಿಕಾಟ್ ಥರ 3 ಚೈನ್ಸ್ನ ಹಾಕ್ಕೊಂಡು ಸೆಂಟರಲ್ಲಿ ನಾವು ಯಾವ ಗ್ಯಾಪಲ್ಲಿ ತೊಗೊಂಡಿರ್ತೀವಲ್ವ ಅದೇ ಗ್ಯಾಪಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಇದು ಪಿಕಾಟ್ ಥರ ಬರುತ್ತೆ ಮತ್ತು ಲೀಫ್ ಎಡ್ಜ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ರಿಟರ್ನ್ ನಾವು ವರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ವಾಪಸ್ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ, ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಈ ಕಡೆ ಸೈಡ್ ಲೀಫ್ಗೆ ಹೆಂಗೆ ವರ್ಕ್ ಮಾಡಿದ್ವಿ ಈ ಕಡೆಗೂ ಕೂಡ ಹಾಗೆ ಮಾಡ್ಕೋಬೇಕು. ಸೊ ಒಂದು ಸಿಂಗಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈಗ ನೆಕ್ಸ್ಟ್ 2 ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, 2 ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ಚಲ್ಲೂ ಕೂಡ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ ನೀಡಿನ ಮೇಲೆ ದಾರ ಸುತ್ತಕೊಂಡು ಈ ಕಡೆಯಿಂದ ಬರ್ತಾ 4th ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಈಗ ಕೆಳಗಡೆಯಿಂದ ಬರ್ತಾ ಈ ಕಡೆ 5th ಸ್ಟಿಚ್ಚಲ್ಲಿ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ 6th ಸ್ಟಿಚ್ಚಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಈಗ ಇಲ್ಲಿ ನಾವು ಒಂದು ದೊಡ್ಡ ಸರ್ಕಲ್ ಇರುತ್ತಲ್ಲ ಅದೇ ಸರ್ಕಲಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶೆನ ಹಾಕಿ. ನೋಡಿ ಈಗ ಇದು ಪರ್ಫೆಕ್ಟು ರೋಸ್ ಪೆಟಲ್ ಶೇಪಲ್ಲೇ ಲೀಫ್ ಬರುತ್ತೆ. ಸೊ ಇದು ಒಂದು ಲೀಫನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಲೀಫನ್ನು ವರ್ಕ್ ಮಾಡ್ಕೊಳ್ಳೋಣ. ಅದಕ್ಕೇನು ಮಾಡೋಣ ಅಂದರೆ ಈ ದೊಡ್ಡ ಸರ್ಕಲ್ ಇರುತ್ತಲ್ಲ ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ. ಯಾಕೆಂದರೆ ಒಂದು ಲೀಫ್ಗೂ ಇನ್ನೊಂದು ಲೀಫ್ಗೂ ಸ್ವಲ್ಪ ಗ್ಯಾಪ್ ಇರಬೇಕಾಗತ್ತೆ, ಓವರ್ಲ್ಯಾಪ್ ಆಗಬಾರ್ದು. ಸೊ 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕಿ ನೆಕ್ಸ್ಟ್ ಈಗ ನಾನು ಇದಕ್ಕೆ 7 ಚೈನನ್ನು ಹಾಕೋತೀನಿ. 3 4 5 6 7 ಚೈನನ್ನು ಹಾಕೊಂಡ್ಮೇಲೆ ಇದೇ ರೀತಿ ಲೀಫನ್ನ ಇಲ್ಲಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಫುಲ್ ಸರ್ಕಲ್ನ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಲಾಸ್ಟ್ ಸ್ಟಿಚ್ಚಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ನೆಕ್ಸ್ಟ್ ಒಂದು 2 ಅಥವಾ 3 ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾಟ್ ಹಾಕಿರ್ತೀವಿ, ಅಲ್ಲಿಗೆ ಈ ಸ್ಟಿಚ್ಚನ್ನ ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಲೀಫ್ ಈ ಥರ ಬರುತ್ತೆ ಲೀಫ್.
ಈ ಫ್ರಂಟ್ ಸೈಡಿಂದ ಗಮನ ಹಾಕೋತಾ ಇದ್ದೀನಿ. ಈ ರೋಸ್ ಪೆಟಲ್ ಇರುತ್ತಲ್ವ, ಇದು ಬ್ಯಾಕ್ ಸೈಡಲ್ಲಿ ನಿಮಗೆ ಈ ಥರ ಸ್ಟಿಕ್ ಮಾಡ್ಕೋಬೇಕು. ಸೊ ಫೈನಲಿ ರೋಸಸ್ಗಳನ್ನ ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಹೇಗೆ ಸ್ಯಾರಿಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಫುಲ್ಲು ಕವರ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಲೆಂತಿ ಆಗೋಗುತ್ತೆ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಫಸ್ಟು ಒಂದು ಲೇಸ್ ವರ್ಕ್ನ ಹೇಗೆ ಮಾಡಿ ಆಮೇಲೆ ಈ ಫ್ಲವರ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಪಾರ್ಟ್ 2ಗೆ ಎಲ್ಲರೂ ವೆಯ್ಟ್ ಮಾಡಿ, ಇಮ್ಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನೇ ಪಾರ್ಟ್ 2 ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.